ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ವಸಂತನೇ ಶೇಖರಣೆ ಇದ್ರು, ಒಂಚೂರು ಮನೆ ಕಡೆ ಒಂದು ಅರ್ಧ ಗಂಟೆ ನೋಡ್ಕೊಳ್ಳಿ ಅಂತ ಹೇಳಿ ನಾವು ಹೋಗಿದ್ದು ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿರೋ ಗೂಬೆಕಲ್ಲಮ್ಮ ದೇವಸ್ಥಾನಕ್ಕೆ. ಇಲ್ಲಿ ಬೇಜಾನ ಹರಕೆಗಳು ಏನಾದರೂ ಇದ್ದರೆ ಗೋಡೆಗೆ ಕಾಯಿನ್ ಕಚ್ಕೊಳ್ಳುತ್ತೆ, ಕೆಲಸ ಆಗುತ್ತೆ ಅನ್ನೋದಾದರೆ. ಇಲ್ದಿರೆ ಕಾಯಿನ್ ಕಚ್ಚೋದಿಲ್ಲ. ನಮ್ಮ ಮನೆಯವ್ರದ್ದು ನಮ್ಮದು 2 ಕೋರಿಕೆಗಳಿದ್ವು. ಕೇಳಿಕೊಂಡು ಹಾಕೋದ್ವಿ, ಕಚ್ಕೊಂತು. ನೋಡಿ, ನಮ್ಮ ರೀತಿ ಭಾಳಷ್ಟು ಜನ ಇಲ್ಲಿದ್ದರು, ಅದೇ ಕೆಲಸ ಮಾಡ್ತಾಯಿದ್ರು. ನೋಡಿ, ಇದು ದೇವಸ್ಥಾನ. ಇಲ್ಲಿನ ಅರ್ಚಕರಿಂದ ಇಲ್ಲಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಹೀಗೆ ದೇವಸ್ಥಾನ ಇದು ಮೂಲವಾಗಿ ಅಮ್ಮನವರು 8 ಅಷ್ಟಲಕ್ಷ್ಮಿ ಆದಿಲಕ್ಷ್ಮಿ ಅಮ್ಮನವರು. ಇದು ಇಲ್ಲಿ ತುಂಬ ಪುರಾತನ ಕಾಲದಿಂದಲೂ ಇಲ್ಲಿ ಇದು ಕರಿಕಲ್ ಕಾಡು ಪ್ರದೇಶ ಆದ್ದರಿಂದ ಇಲ್ಲಿ ಸುತ್ತಮುತ್ತ ಪ್ರದೇಶಗಳು ವ್ಯಾಪಾರಕ್ಕೋದ್ರೆ ಬೆಂಗಳೂರಿಗೆ ಹೋಗಿರುತ್ತೆ. ಅಲ್ಲಿನ ಗಾಡಿ ಹೊಡೆಯೋರು ಅಮ್ಮನ ಕರ್ಕೊಂಡು ಹಚ್ಚಿಕೊಂಡ್ರೆ ಈ ಕಾಡಲ್ಲಿ ಏನು ಸಮಸ್ಯೆ ಆಗಲಿ, ಏನು ತೊಂದರೆ ಆಗಲಿ ಅದಾದ್ಮೇಲೆ ಅಮ್ಮ ಅವ್ರನ್ನ ಕಾಪಾಡ್ಕೊಂಡು ಬಂದಿದ್ರು. ಆಮೇಲೆ ಹೈವೇ ಆದಮೇಲೆ ದಾರಿಗೆ ಹೋಗುವಂಥ ಲಾರಿಗಳು ಅವರು ಅಮ್ಮನವ್ರಿಗೆ ಕಡ್ಡಿ ಕರ್ಕೊಂಡು ಹಚ್ಚಿ ನಮಸ್ಕಾರ ಮಾಡಿದ್ಮೇಲೆ ಅವ್ರಿಗೆ ಒಳ್ಳೆಯದು, ದಾರಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಆ ಥರ ನಂಬ್ಕೊಂಡು ಬಂದು ಈ ಸುತ್ತಮುತ್ತ ಒಂದು 7-8 ಹಳ್ಳಿಗೆ ಸೇರ್ತದೆ ಅಮ್ಮ. ಇಲ್ಲಿ ಎಲ್ಲ ಊರಲ್ಲೂ ಜಾತ್ರೆ ಮಾಡಿದಾಗ ಅಮ್ಮನಿಗೆ ಆರತಿ ಎಲ್ಲ ಬರುತ್ತೆ ಇಲ್ಲಿ. ಆಮೇಲೆ ಅಮ್ಮನವರು ಇಲ್ಲಿ ಯಾರು ಏನೇನು ಅನಿಸಲ್ಲ ಅಂತಂದ್ರೆ ಅವ್ರಿಗೆಲ್ಲ ಒಳ್ಳೇದು ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ತಾಯಿನೇ ನಂಬಿಕೆನೇ ಒಂದು ಇದೆ. ಅಮ್ಮನವರು ಕಾಯಿನ ಅನಿಸ್ತವೆ, ಆಕೆ ಮಾಡ್ಕೊಂಡು ಅವ್ರ ದೇವರು ಇರುತ್ತೆ ಕೇಳ್ಕೊಂಡು ಅಮ್ಮನವ್ರನ್ನ ಅನಿಸಿದ್ರೆ ಅವ್ರು ಒಳ್ಳೆಯದಾಗಂದ್ರೆ ಕಚ್ಕೊಂಡಿದ್ರು. ಸಂಕಲ್ಪ ಮಾಡಿ ಅದೇ ಮನಸ್ಸಿಂದ ಒಳ್ಳೆಯದಾಗಲಿ ಕೇಳಿ ಕಚ್ಚಿದ್ರು. ಅದು ಒಳ್ಳೇದಿತ್ತು ಅಂದರೆ ಅಮ್ಮ ಒಳ್ಳೆಯದಾಗಂದ್ರೆ ನಡೆಸ್ಕೊಡ್ತಾರೆ. ಪ್ರತಿ ವರ್ಷವೂ ಜಾತ್ರೆ ಮಾಡ್ತಾರೆ ಅಮ್ಮನವರು. ಈ ಎಲ್ಲರೂ ಕಡೆಯಿಂದ ಭಕ್ತರುಗಳಿಂದಲೂ ಅಂದಾಜು ಜಾತ್ರೆ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಟ್ರಸ್ಟ್ ಮಾಡ್ಕೊಂಡು 2 ಸೇರಿ ಎಲ್ಲ ಕಡೆಯಿಂದನೂ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಈ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸಿ ನಾವು ತರಾತುರಿಯಲ್ಲಿ ವಾಪಸ್ಸು ಊರಿಗೆ ಬಂದು ತುಮಕೂರಿಗೆ ಹೋಗ್ಬೇಕಿತ್ತು. ಆದಷ್ಟು ಬೇಗ ಹೋಗ್ಬೇಕಲ್ಲ ಅಂಥೇಳಿ ತಿರ್ಗಾ ಬೈಕ್ ತೊಗೊಂಡು ನಾನು, ನನ್ನ ಮಗಳು, ನಮ್ಮ ಮನೆಯವರು ತುಮಕೂರಿಗೆ ಹೋದ್ವಿ. ಕಾರಣ ಏನಪ್ಪ ಅಂದರೆ, ಇವತ್ತು ನನ್ನ ಮಗಳದು ಸ್ಕೂಲ್ನಲ್ಲಿ ಸ್ಕೂಲ್ ಡೇ ಇತ್ತು. ಅವ್ರಿಗೆ ಬಟ್ಟೆ ತರಬೇಕಿತ್ತು, ಭರತನಾಟ್ಯಂ ಡ್ರೆಸ್ಸು. ಡಾಬಾಸ್ಪೇಟೆಯಲ್ಲಿ ಸಿಗಲ್ಲ ಅಂಥೇಳಿ ಗೊತ್ತಾದಮೇಲೆ ತುಮಕೂರಿಗೆ ಹೋದ್ವಿ. ತೊಗೊಂಬಂದು ಅವ್ರಿಗೆಲ್ಲ ನಮ್ಮ ಮನೆಯವ್ರು ರೆಡಿ ಮಾಡಿದ್ರು. ಇದು ರೆಡಿ ಮಾಡೋಕ್ಕೆ ಹೆಚ್ಚು ಕಡಿಮೆ 1-1.5 ಗಂಟೆ. ಮೇಕಪ್ಪು, ಡ್ರೆಸ್ಸು ಎಲ್ಲ ಹಾಕಿ ತಾಳ್ಮೆಯಿಂದ ಮಾಡಬೇಕು. ಭಾಳ ಕಷ್ಟ ಇದೆ. ಮತ್ತು ಅಷ್ಟು ಸಹಿಸ್ಕೋತಾವೆ ಮಕ್ಕಳು. ಆ ಮಕ್ಳಿಗೂ ಭಾಳ ತಾಳ್ಮೆ ಇರಬೇಕು. ನಾವು ಪೇರೆಂಟ್ಸ್ ಏನು ರೆಡಿ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದು ಹೊರಗಡೆ ನಾವು ರೆಡಿ ಮಾಡಿಸ್ತೀವಿ ಅಂದರೆ 250 ರೂಪೀಸು ಇದಕ್ಕೆ ತೊಗೋತಾರೆ, ಮೇಕಪ್ಗೆ. ಬಟ್ ಈ ಭರತನಾಟ್ಯಂ ಡ್ರೆಸ್ಸು ಬಾಡಿಗೆ ಇರುತ್ತೆ, ಮತ್ತು ಜ್ಯುವೆಲ್ಲರಿ ಇದು ಬಾಡಿಗೆ ಇರುತ್ತೆ. ನನ್ನ ಮಗಳು ಒಂದು 2-3 ಫೋಟೋ ತೆಗೆದು, ನೋಡಿ ನಾನು ಸ್ಕೂಲ್ ಡೇಗೆ ಬರ್ತೀನಿ ಅಂತ ನನ್ನ ಚಿಕ್ಕ ಮಗಳು ರೆಡಿ ಆಗ್ಬಿಟ್ಲು. ಕುಣಿತಾ ಇದ್ರು ನೋಡಿ, ಭಾಳ ಖುಷಿ ಆಗ್ಬಿಟ್ಟು. ಅಲ್ಲೇ 3 ಗಂಟೆ 3:30 ಆಗಿತ್ತು. ಫಸ್ಟ್ ಕಾರ್ಯಕ್ರಮ ಇವಳದೇ ಆಗಿರೋದ್ರಿಂದ ವೆಲ್ಕಮ್ ಡ್ಯಾನ್ಸ್ ಇತ್ತಲ್ಲ ಗಣೇಶಂದು, ಅದಕ್ಕೋಸ್ಕರ ಹೊರಟ್ವಿ. ಕಾರ್ ತಗೊಂಡು ಹೊರಟೆ. ಮತ್ತು ಸಂಜೆ ರಾತ್ರಿ ಆಗುತ್ತೆ ಅಂಥೇಳಿ ಬಂದರೆ ಸ್ಕೂಲ್ ಹತ್ರ ನೋಡಿ, ಸ್ಕೂಲ್ ದಾರಿ ಇದು. ನಡ್ಕೊಂಡು ಹೋಗ್ತಾಯಿದ್ವಿ. ಎದುರುಗಡೆ ನನ್ನ ಮಗಳು ಶಾಲೆಯ ದೈಹಿಕ ಶಿಕ್ಷಕರು ಅಂದರೆ PE ಟೀಚರ್ ಗಂಗರಾಜ್ ಸರ್ ಸಿಕ್ಕಿದ್ರು. ಅವ್ರು ಮಾತಾಡಿಸಿ ಹೋದರೆ 2 ಗೊಂಬೆಗಳು ನಿಲ್ಲಿಸಿದ್ದಾರೆ ಆ ಕಡೆ ಈ ಕಡೆ ವೆಲ್ಕಮ್ಗೋಸ್ಕರ. ಇದು ಭಾಳ ಚೆನ್ನಾಗಿತ್ತು. ನನ್ನ ಮಗಳು ಖುಷಿಯಾಗಿ ಫೋಟೋ ತೆಗೆಸ್ಕೊಂಡ್ಳು. ನನ್ನ ಚಿಕ್ಕ ಮಗಳು ಹೆದರ್ಕೊಂಬಿಟ್ಲು, ಅವ್ರ ಹತ್ರ ಹೋಗಲೇ ಇಲ್ಲ. ನಾವು ಹೋಗೋ ಅಷ್ಟೊತ್ತು ಕಾಲೇ ಭಾಳಷ್ಟು ಜನ ಬಂದಿದ್ದರು. ಇನ್ನೇನು ಅತಿಥಿಗಳು ಬರೋರಿದ್ದರು, ಯಾಕೆಂದರೆ ಅದಕ್ಕೆ ಮಕ್ಕಳು ಬ್ಯಾಂಡ್ ಸೆಟ್ ಎಲ್ಲ ತೊಗೊಂಡು ಹೋದ್ರು ವೆಲ್ಕಮ್ ಮಾಡೋಕ್ಕೆ. ನಾವು ಸರಿಯಾದ ಸಮಯಕ್ಕೆ ಹೋದ್ವಿ ಅಂತೇಳಿ ಒಂಥರ ಹೆಮ್ಮೆ ಅನ್ನಿಸ್ತು. ಮೊದಲನೇ ಕಾರ್ಯಕ್ರಮ ನನ್ನ ಮಗಳದೇ ಆಗಿದ್ದರಿಂದ ಶುರು ಮಾಡಿದ್ರು. ತುಂಬ ಚೆನ್ನಾಗಿ ಡ್ಯಾನ್ಸ್ ಕಾರ್ಯಕ್ರಮ ಮೂಡಿಬಂತು. ವಿನಾಯಕನ ಸಾಂಗ್ ಇತ್ತು. ಮತ್ತು ಇವರ ಶಿಕ್ಷಕರು ಚೈತ್ರಾ ಮೇಡಮ್ ಅಂತೇಳಿ ಭರತನಾಟ್ಯಂ ಟೀಚರು. ಭಾಳ ತುಂಬ ಹೃದಯ ಧನ್ಯವಾದ ಅವ್ರಿಗೆ. ಯಾಕೆಂದರೆ ಒಂದು ಕಲೆ ದಾರೆ ಎರಿತಾರಲ್ಲ, ಅದು ಭಾಳ ಇಂಪಾರ್ಟೆಂಟು ಮಕ್ಳಿಗೋಸ್ಕರ. ಈ ಸ್ಕೂಲ್ನಲ್ಲಿ ಏನಪ್ಪ ಅಂದರೆ, ಯಾವುದೇ ಕಾರ್ಯಕ್ರಮ ಆದರೂ ನನ್ನ ಮಗಳಿಗೆ ಒಂದು ಡ್ಯಾನ್ಸ್ ಅಂತ ಮೀಸಲಿಟ್ಟಿರ್ತಾರೆ. ಯಾಕೆಂದರೆ ಇವಳಿಗೊಂದು ಕಲೆ ಇದೆ, ಭರತನಾಟ್ಯಂ ಕಲ್ತಿದ್ದಾಳೆ ಅಂಥೇಳಿ. ಅದಕ್ಕೆ ತಕ್ಕನಾಗಿ ಅಚ್ಚುಕಟ್ಟಾಗಿ ಇವಳು, ನನ್ನ ಮಗಳು ಸಹ ನಡೆಸ್ಕೊಂಡು ಕಲಿತು ಪರಿಪೂರ್ಣವಾಗಿ ಒಂದು ಪರ್ಫಾಮೆನ್ಸ್ ಅಂತ ಕೊಡ್ತಾಳೆ. ಅದೊಂದು ಅರ್ಥಪೂರ್ಣವಾಗಿರಬೇಕು.
ನಮಗೂ ಖುಷಿ ಆಗುತ್ತೆ ಪೇರೆಂಟ್ಸ್ ಆಗಿ. ಬಂದಿದ್ದ ಅತಿಥಿಗಳೆಲ್ಲ ಖುಷಿಪಟ್ಟರು. ಸೊ ಅವ್ರು ಕರೆದ್ಬಿಟ್ಟು ಅವ್ರಿಗೆ ಒಂದು ಗುಲಾಬಿ ಹೂವು ಎಲ್ಲ ಕೊಟ್ಟರು. ಸೊ ಇದಾದ ನಂತರ ಸಣ್ಣ ಪುಟ್ಟ ಮಕ್ಕಳು ನೋಡಿ ಇದು ಯೋಗ ಮಾಡಿದ್ರು. ನಂದು ಮಗಳು ಭರತನಾಟ್ಯಂ ಆದಮೇಲೆ ಯೋಗದಲ್ಲೂ ಸೇರಿಕೊಂಡಿದ್ಲು. ಸೊ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿ ಯೋಗ ಶುರು ಮಾಡಿಕೊಂಡ್ರು. ಯೋಗ ಕಾರ್ಯಕ್ರಮ ಇಲ್ಲಿ ಪಿ ಇ ಟೀಚರೇ ಪ್ರಾಕ್ಟೀಸ್ ಮಾಡಿಸ್ತಾರಂತೆ. ಸೊ ಯೋಗ ಅಂದರೆ ಗೊತ್ತಲ್ಲ ನಿಮಗೆ, ಭಾರತದ ಮೌಲ್ಯ ಅದು ಒಂಥರ, ಅದೊಂದು ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಅಂತಲೇ ಹೇಳಬೇಕು. ಅದನ್ನು ಈ ಸ್ಕೂಲ್ನಲ್ಲಿ ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾರೆ. ಶ್ರದ್ಧೆ ಇಟ್ಟು ಮಕ್ಕಳು ಸಹ ಕಲಿತಾರೆ. ಸೊ ಇದು ಒಂದು ತುಂಬ ಖುಷಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಎಲ್ಲ ಭಾಗವಹಿಸ್ತಾರೆ. ಅದೊಂದು ಖುಷಿ ವಿಚಾರ ನೋಡಿ. ಎಷ್ಟು ಚೆನ್ನಾಗಿ ನಿಂತ್ಕೊಂಡ್ರು. ಆ ಭಂಗಿ ನಿಂತ್ಕೊಳ್ಳೋದೇ ಕಷ್ಟ. 10 ನಿಮಿಷ 1 ನಿಮಿಷ ನಿಂತ್ಕೊಂಡ್ಬಿಟ್ರೆ ನಮ್ಮ ಕೈಲಾಗಲ್ಲ. ಅಂಥದ್ದು 5 ನಿಮಿಷ 10 ನಿಮಿಷ ನಿಂತ್ಕೊಂಡು ಮಕ್ಕಳು ಈ ಭಂಗಿನಲ್ಲಿ ನಿಂತ್ಕೊಂಡು ನೋಡ್ತಾರೆ, ತೋರಿಸ್ತಾರೆ. ಮತ್ತು ಈ ಶಿಕ್ಷಕರಿಗೆ ದೊಡ್ಡ ಧನ್ಯವಾದ. ಅದು ಹೇಳ್ಕೊಡೋ ತಾಳ್ಮೆ ಇದೆಯಲ್ಲ. ಅಲ್ಲಿಂದ ಆದಮೇಲೆ ಈ ಸಣ್ಣ ಪುಟ್ಟ ಮಕ್ಕಳು ನೋಡಿ ಎಷ್ಟು ತುಂಟವಾಗಿರುತ್ತೆ ಇವರು ಡ್ಯಾನ್ಸ್ಗಳಂದರೆ. ಅಲ್ಲಿ ಕಾಯ್ತಾ ಇರೋದೇ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೋಸ್ಕರ. ಸೊ ಅದೊಂದು ವರ್ಷಕ್ಕೊಂದ್ಸಲ ಈ ಏನು ಶಾಲಾ ವಾರ್ಷಿಕೋತ್ಸವ ಅಂತಂತ ಮಾಡ್ತಾರೆ. ಪೇರೆಂಟ್ಸ್ಗಳಿಗೆ ಮತ್ತು ಡ್ಯಾನ್ಸ್ ಕಲಿಸಿರೋ ಟೀಚರ್ಗಳ್ಗಾಗೋ ಸಂತೋಷ ಅದಕ್ಕಿಂತ ಮತ್ತೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಎಲ್ಲ ಮಕ್ಕಳಿಗೂ ಭಾಗವಹಿಸೋಕ್ಕೆ ಒಂದು ಅವಕಾಶ ಇರುತ್ತೆ ವರ್ಷಕ್ಕೊಂದ್ಸಲ. ಸೊ ಸಣ್ಣ ಪುಟ್ಟ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ನೋಡಿ. ಇದು ನನ್ನ ಮಗಳು ಮತ್ತು ಇನ್ನೊಂದು ಯಾವುದೋ ಹಿಂದಿ ಹಾಡಿಗೆ ಅದರಲ್ಲೊಂದು ಮಾಡಿದ್ಲು. ಸೊ 3 ಸಾಂಗು ಟೋಟಲ್ಲು ಇವಳಿಗೊಂದು ಅವಕಾಶ ಸಿಕ್ಕಿದ್ದು. ಇದೊಂದು ದೊಡ್ಡ ಪುಣ್ಯ. ನಮ್ಮ ಮಕ್ಕಳು ಒಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ನಮಗೂ ಖುಷಿ ಇರುತ್ತೆ, ಕಾತರ ಇರುತ್ತೆ. ಅದೇ ಥರ ಅಲ್ಲಿ ಬಂದಿದ್ದು ಎಲ್ಲ ಪೇರೆಂಟ್ಸ್ಗಳಿಗೂ ಕಾತರರಾಗಿದ್ದರು ನನ್ನ ಮಕ್ಕಳು ಯಾವಾಗ ಸ್ಟೇಜ್ ಮೇಲೆ ಬರ್ತಾರೆ ಅಂತೇಳಿ. ಅಷ್ಟು ಚೆನ್ನಾಗಿ ಮಕ್ಕಳು ಭಾಗವಹಿಸಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಭಾಳ ಖುಷಿ ಅನ್ನಿಸ್ತು. SRS ಶಾಲೆಗೆ ದೊಡ್ಡ ಧನ್ಯವಾದ, ಥ್ಯಾಂಕ್ಸ್. ಮತ್ತು ನೋಡಿ ಎಷ್ಟು ಅಂತಂದರೆ ಇದಿನ್ನೂ 4ನೇ ತರಗತಿ ಮಕ್ಕಳು, ಇನ್ನೂ 11, 12 ಗಂಟೆವರೆಗೂ ಇರುತ್ತೆ ಕಾರ್ಯಕ್ರಮ. ಯಾಕೆಂದರೆ ಪ್ರತಿ ಈಗ UKG LKG ಇಂದ ಹಿಡಿದು SLC ಮಕ್ಕಳವರೆಗೂ ಕಾರ್ಯಕ್ರಮ ಅಂದರೆ ಸಮಯ ತೊಗೊಳುತ್ತೆ. ಒಂದೊಂದು ಕ್ಲಾಸ್ಗೆ 2 ಬ್ಯಾಚ್ ಮಾಡಿ. ಸೊ ಅದೆಲ್ಲ 20 ಡ್ಯಾನ್ಸ್ ಇರುತ್ತೆ. ಅದು ಸಣ್ಣ ಪುಟ್ಟ ಎಲ್ಲ ಸೇರಿ ಭಾಳಷ್ಟು ಇರ್ತವೆ ನೋಡಿ. ಈ ಮಕ್ಕಳು ಇವರು 4th ಸ್ಟ್ಯಾಂಡರ್ಡು ಮತ್ತು ಇವರು 6th 7th ಈ ಥರ ಮಕ್ಕಳ ಏಜ್ಗನುಗುಣವಾಗಿ ಮಾಡಿಸಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಯಾಕೆಂದರೆ ಸಣ್ಣ ಮಕ್ಕಳು ಕಾಯೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಮಾಡಿಕೊಡ್ತಾರೆ. ಸೊ ರಾತ್ರಿ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ಬೆಂಗಳೂರಿಗೆ ಹೋಗಬೇಕಿತ್ತು. ನಮ್ಮ ಅಣ್ಣನ ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ಆಯಿತು, ಫಂಕ್ಷನ್ನು. ನನ್ನ ಮಗಳು ಕೋರಿಕೆ ಹಂಗೆ, ಚಿಕ್ಕ ಮಗಳು ಯಾವತ್ತೂ ಮೆಟ್ರೋದಲ್ಲಿ ಹೋಗಿರಲಿಲ್ಲ. ಸೊ ಮೊದಲನೇ ಸಲ ಮೆಟ್ರೋದಲ್ಲಿ ಕರ್ಕೊಂಡೋದು ನೋಡಿ. ಎಷ್ಟು ಕಾತರದಿಂದ ನೋಡ್ತಾ ಇದ್ದಾಳೆ. ಏನೋ ಇದೆ ಅದ್ಭುತ. ನನ್ನ ದೊಡ್ಡ ಮಗಳಿಗೇನು ಇದು ಹೊಸದಲ್ಲ, ಬಟ್ ಚಿಕ್ಕ ಮಗಳಿಗೆ ಮೊದಲನೇ ಪ್ರಯಾಣ ಮೆಟ್ರೋದಲ್ಲಿ. ಭಾಳ ಖುಷಿ ಅನ್ನಿಸ್ತು. ಮತ್ತು ಅದರಲ್ಲಿ ಅಪರ್ಣ ಅವ್ರ ಧ್ವನಿ ಕೇಳೋದಂತೂ ಭಾಳ ಖುಷಿ, ಭಾಳ ಸಮಾಧಾನ. ಅಪರ್ಣ ಅವ್ರು ಇನ್ನೂ ಬದುಕಿದ್ದಾರೆ ಅನಿಸುತ್ತೆ. ಸೊ ಅವರಿಲ್ಲ ಅಂದ್ರೂ ನಮ್ಮ ಮನಸ್ಸಿನಲ್ಲಿ ಅವರಿದ್ದಾರೆ ಅಪರ್ಣ ಅವರು. ಅವರು ಧ್ವನಿ ಇದೆಯಲ್ಲ ಏನೋ ಒಂಥರ ಆಕರ್ಷಣೀಯ. ಆವಾಗಿನ ಆಂಕರ್ ಅಂದರೆ ಹೆಸರುವಾಸಿಗೆ ಅಪರ್ಣ ಅವರು. ಮೆಟ್ರೋ ಅಂದರೆ ಅಪರ್ಣ ವಾಯ್ಸು ತುಂಬ ನೆನಪಾಗುತ್ತೆ, ಅದಕ್ಕೆ ಕಾಡುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಮತ್ತು ನಾವು ಭರತನಾಟ್ಯಂ ಡ್ರೆಸ್ ತಂದಿದ್ನಲ್ಲ, ಅದು ವಾಪಸ್ ತುಮಕೂರಿಗೆ ತೊಗೊಂಡೋಗಿ ಕೊಡಬೇಕಿತ್ತು. ಮನೆಯವ್ರನ್ನ ಮಕ್ಕಳನ್ನೆಲ್ಲ ಮನೆಗೆ ಬಿಟ್ಬಿಟ್ಟು ಮತ್ತೆ ಬೈಕ್ ತೊಗೊಂಡು ನಾನು ಗಣೇಶ್ ಅವರು ತುಮಕೂರಿಗೆ ಹೋದ್ವಿ. ಸೊ ಕೊಟ್ಟುಬಿಟ್ಟು ಅಲ್ಲಿ ವಾಪಸ್ ಬರೋ ಅಷ್ಟೊತ್ತಿಗೆ ನಮ್ಮ ಸ್ಥಿತಿ ಹೇಳೋಕ್ಕಾಗಲ್ಲ. ಇದು 1 ದಿವಸ ಅಷ್ಟೇ ರೆಂಟೆಡ್ ಇರುತ್ತೆ. ಸೊ ಅವ್ರಿಗೆ ಕ್ಷೇಮವಾಗಿ ತಲುಪಿಸಿ ಅವ್ರ ಬಾಡಿಗೆ ಎಲ್ಲ ಮುಂಚಿತವಾಗಿ ಕೊಟ್ಟಿದ್ವು. ಇಷ್ಟು ಇವತ್ತಿನ ಬ್ಲಾಗು. ಧನ್ಯವಾದ. ತುಮಕೂರಿಗೆ ಹೋಗಿ ಡ್ರೆಸ್ ಕೊಟ್ಬಿಟ್ಟು ವಾಪಸ್ ಬರೋ ಅಷ್ಟೊತ್ತಿಗೆ ಸೇದ್ಕೊಂಡು ತಣ್ಣೀರು ಬಟ್ಟೆ ಆಗ್ಬಿಟ್ಟಿವಿ. ಬೈಕಲ್ಲಿ ಭಾಳ ಕಷ್ಟ ಈ ಕೊರೆ ಟೈಮಲ್ಲಿ ಓಡಾಡೋದು. ಏನೇ ಆಗಲಿ, ಒಂದು ನನ್ನ ಮಗಳ ಕಾರ್ಯಕ್ರಮಕ್ಕೋಸ್ಕರ ಕಷ್ಟ ಬಿದ್ದಿದ್ದು ಅಷ್ಟೇ, ಇನ್ನೇನಿಲ್ಲ. ಸೊ ಇದು ನನ್ನ ವೈಯಕ್ತಿಕ ಬ್ಲಾಗ್ ಆಗಿತ್ತು. ಧನ್ಯವಾದ. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಇನ್ಸ್ಟಾ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಧನ್ಯವಾದ. ಶರಣು ಶರಣಯ್ಯ.